ದೊಡ್ಡ, ನೀವು ಖಾರವಾಗಿ ಮಾಡ್ತಿದ್ದ ಮಿಡಿ ಉಪ್ಪಿನಕಾಯಿ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಅದಕ್ಕೇನಂತೆ, ಮಾವಿನ ಮಿಡಿ ಇದೆ, ಮಾಡಿಕೊಡ್ತೇನೆ. ಇದು ಹೋದ ವರ್ಷ ಹಾಕಿಟ್ಟ ಮಿಡಿ ಮಾವಿನಕಾಯಿ. ಇದನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ 30 ಬ್ಯಾಡಗಿ ಮೆಣಸು, 3 ಸ್ಪೂನ್ ಸಾಸಿವೆ ತಗೊಂಡಿದ್ದೀನಿ. ಈಗ ಬ್ಯಾಡಗಿ ಮೆಣಸು, ಅರ್ಧ ಸ್ಪೂನ್ ಅರಿಶಿಣ ಹಾಕಿ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ತರಿತರಿಯಾಗಿ ಪುಡಿ ಆದ್ಮೇಲೆ ಅದಕ್ಕೆ ಸಾಸಿವೆ ಹಾಕಿ. ಈಗ ಮಾವಿನಕಾಯಿ ಉಪ್ಪಲ್ಲಿ ಹಾಕಿಟ್ಟ ನೀರನ್ನ 3/4 ಗ್ಲಾಸ್ ಅಷ್ಟು ಯೂಸ್ ಮಾಡ್ತಿದ್ದೀನಿ. ಉಪ್ಪು ಹುಳಿ ಎಲ್ಲ ಇದ್ರಲ್ಲೇ ಇರುತ್ತೆ. ನಂತರ ಡ್ರೈ ರೋಸ್ಟ್ ಮಾಡಿರೋ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಈಗ ರೆಡಿ ಮಾಡಿಟ್ಟ ಮಸಾಲಾನ ಒಂದು ಬೌಲ್ಗೆ ಹಾಕಿ ನಂತರ ಅದಕ್ಕೆ ಮಾವಿನ ಮಿಡಿ ಸೇರಿಸಿ ಮಿಕ್ಸ್ ಮಾಡಿ. ಉಪ್ಪು ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ಕೊನೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪಿನಿಂದ ಒಗ್ಗರಣೆ ಹಾಕಿದ್ರೆ ಆಯ್ತು. ನಮ್ಮಜ್ಜಿ ಸ್ಟೈಲ್ ಮಿಡಿ ಉಪ್ಪಿನಕಾಯಿ ರೆಡಿ. ಟೇಸ್ಟ್ ಬಗ್ಗೆ ಹೇಳೋದೇ ಬೇಡ. ನೀವು ಒಂದ್ಸಾರಿ ಈ ರೆಸಿಪಿ ಟ್ರೈ ಮಾಡಿ. ಡೀಟೇಲ್ಡ್ ರೆಸಿಪಿ ಕ್ಯಾಪ್ಷನ್ ಅಲ್ಲಿದೆ, ಚೆಕ್ ಮಾಡಿ.